ಶ್ರೀಯ ಬ್ರಹ್ಮನಿಷ್ಠರಾದ ಶಿವಾದ್ವೈತ ಭೂಷಣ ಗೀತೋತ್ತಮಾಚಾರ್ಯರಾದ ಬೀದರಿನ ಶಿವಕುಮಾರ ಅಪ್ಪಾಜಿಯವರ ಪವಿತ್ರ ಪಾದಗಳನ್ನು ಎನ್ನ ಮಸ್ತಕದ ಮೇಲೆ ಇರಿಸಿಕೊಂಡು ಕಾರ್ಯಕ್ರಮದಲ್ಲಿ ಪ್ರವೇಶವಾಗೋಣ. ಮೂಡ್ಲಿಗೆ ಆಗಿದ್ದೀವೋ ಏನು ಕಾಶಾಗಿದ್ದೀವೋ? ಎಲ್ಲಿ ಕಾಶಾಗ ಎಲ್ಲಿ ಬಂದಿತ್ತು ಟ್ರೈನ್? ನಮ್ಮಕ್ಕೆ ಬಂದ ಅಲ್ಲಿ ನೋಡ ಅಜ್ಜ ಆಯ್ನಾಗ ಪ್ರೀತಿ ಕಾಂತ ನೋಡ. ಹೌದು, ಹಾ ಇವು ಏನು ಮಾಡಿದ, ನಮ್ಮಕ್ಕೆ ಬಂದಾಳ ಅಂದ ಮನುಷ್ಯನಾಗ. ನಮ್ಮಕ್ಕೆ ಬಂದಾಳ ಅಂದ ತಾಯಿ ಅಕ್ಕಿ ಏನು ಗೊತ್ತಾ, ಸುಮ್ಮ ಮಹಾತ್ಮರಿ ದರ್ಶನ ಮಾಡ್ಕೋತ ನಮಸ್ಕಾರ 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 ಅನ್ಕೋತ ಬಂದ ಆಕಿ ಗಂಡ ಕುಂತಿದ್ದಲ್ಲ ಅಲ್ಲೇ ಕುಂತಿದ್ದ, ಬಂದ ನಮಸ್ಕಾರ ಮಾಡಿದಳು. ನಮಸ್ಕಾರ ಮಾಡಿ ಕೂಡಲೇ ಅವೇನಂದು ಗೊತ್ತಾಯ್ತೇನ, ಆರಾಮದಿಯೇನ ಅಂದ. ಆರಾಮದಿಯೇನ ಅಂದ. ಆಕೆ ಅಂದ್ರು ಹ್ಞೂನ್ರಿ ಅಪ್ಪಾರ ಆರಾಮದಿ. ಮಕ್ಕಳೆಲ್ಲ ಸೌಖ್ಯ ಆನಂದ? ಹ್ಞೂನ್ರಿ ಅಪ್ಪಾರ ಮಕ್ಕಳು ಸೌಖ್ಯ ಅದಾರ್ರಿ, ನಾನು ಸೌಖ್ಯ ಅದನ್ರಿ, ನೀವು ಆರಾಮದಿರೇನ್ರಿ ಅಪ್ಪಾರ? ಹೋ ನಾನು ಆರಾಮದೀನಿ ಅಂದ. ನಾನು ಆರಾಮದೀನಿ ಅಂದ. ಮುಂದಕ್ಕೆ ಹೋಗೋದ್ರೊಳಗ ಏನು ಮಾಡಿದೆ ಗೊತ್ತೈತೆ, ಕೂನ್ ಹತ್ಲಿಲ್ಲ. ನನಗೆ ಕೂನ್ ಹತ್ಲಿಲ್ರಿ ಅಪ್ಪ ಅವ್ರ, ನೀವು ಸಾಧುರು ಅನ್ನೋದು ಅಷ್ಟೇ ಗೊತ್ತೈತ್ರಿ, ಸ್ವಾಮಿಗಳು ಅನ್ನೋದು ಅಷ್ಟೇ ಗೊತ್ತೈತ್ರಿ ಅಂತ ಅಂದ್ಕೊಡ್ಲಿ. ಯಾವಾಗಂದ ನಾನ ಸ್ವಾಮಿಗಳಲ್ಲ ನಿನ್ನ ಗಂಡದನ್ನೇ ತಂದ, ನಿನ್ನ ಗಂಡದನಿ ಕೂನ್ ಹತ್ತಲಿಲ್ಲ ಅಂತಂದ. ಅವಾಗ ದಿಟ್ಟೇಶಿ ನೋಡ್ಲು, ಅಲಾ ಮಾರಯ್ಯ ಅಂದಕ್ಕೆ, ಒಂದು ವರ್ಷ ಆತ ಕಾಶಿ ಒಳಗೆ ಇದ್ದ ಮಾತ ನಾನು ನೆನಪದನಿ, ನನ್ನ ಮಕ್ಕಳು ನೆನಪದಾವ ಅಂದ್ರೆ ಕಾಶಾಗಿದ್ದೇನು ಮಾಡ್ತೀವೋ ನೋಡಿ ಅಂತ ಕರ್ಕೊಂಡು ಬಂದದಂತ ಮನೆಗೆ. ಅರಿವಿ ಕಾಲದ ಓದ್ ಮಾತು ಪ್ರಪಂಚ ಮಾಡಾಕತ್ತಂತ. ಹಂಗೆ ವೈರಾಗ್ಯ ಅಂದ್ರೆ ಹಂಗೆ ಬರೋದಿಲ್ಲ. ವೈರಾಗ್ಯ ಅಂದ್ರೆ ಹೆಂಗಿರ್ಬೇಕಂದ್ರೆ ಬಿಟ್ಟ ವಸ್ತುವಿನ ಮರಳಿ ಸ್ಮರಿಸದೇ ಇರುವುದೇ ವೈರಾಗ್ಯ ಅಂತ. ಕೇಡ ನುಳ್ಳದೆಂದು ವಿಶ್ವ ವಿಷಯದಳು ಮಾಡಲು ಉದಾಸೀನವೇ ವೈರಾಗ್ಯ ಅಂತ ಕರೀತಾರಂತ. ಭಾಳ ಚಂದ ಬರದಾರ ಪುಣ್ಯಾತ್ಮರಿ. ನಿಮ್ಗೆ ಹೇಳ್ತೀನಿ, ಜಗತ್ತಿಗೆ ಕಣ್ಣಿಗೆ ಕಾಣುವ ವಸ್ತುಗಳು, ಭೋಗ ವಸ್ತುಗಳೆಲ್ಲ ಹೆಂಗದಾವ ಅಂದ್ರೆ ಇವೆಲ್ಲ ಒಂದು ಕ್ಷಣಿಕದಾವ ಅಂತ ತಿಳ್ಕೊಳ್ಬೇಕಂತ. ಇಡೀ ಪ್ರಪಂಚ ಅದಲ್ಲ, ಇದೇನು ಬೀಳಲ್ಲ. ಒಂದು ನಮ್ಮ ಮನ್ಯಾಗಿನ ಆಕಳು ಹೆಜ್ಜೆ ಅನ್ಬೇಕಂತ, ಇಡೀ ಪ್ರಪಂಚಕ್ಕೆಲ್ಲ ಹಿಂಗೆ ವೈರಾಗ್ಯ ಬರ್ಬೇಕಂತ. ಆಮೇಲೆ ಹೇಳ್ತಾರ, ಈ 96,000 ಸುತ್ತಳತೆಯ ಮೇರು ಪರ್ವತ ಏನದ ಅಲ್ಲ, ಇದು ಏನಂತ ಕೇಳಿದ್ರ ನಮ್ಮ ಬಾಗಿಲದಾಗಿಂದ ಒಂದು ಮರಡ್ ಅಂತ ತಿಳ್ಕೊಬೇಕಂತ. ಮರಡ್ ಅಂದ್ರೆ ಗೊತ್ತಾಕೈತಿಲ್ಲ ನೀವು, ಬಾಗಿಲು ಮಾಡಿರ್ತಾವ ಹಂಗ ತಿಳ್ಕೊಬೇಕಂತ. ಈ 10 ದಿಕ್ಕೇನದಾವಲ್ಲ, ಈ 10 ದಿಕ್ಕೆಲ್ಲ ನಾ ದಾಟುವಂತ ನಮ್ಮ ಮನ್ಯಾಗಿನ ಹೊರಸಲಳ ಅಂತ ತಿಳ್ಕೊಳ್ಬೇಕಂತ. ವೈರಾಗ್ಯ ಹಿಂಗ ಬರ್ಬೇಕಂತಾರ ಅವ್ರ. ಆಮೇಲೆ ಏನು ನಮ್ಮ ಮುಂದೆ ಲಕ್ಷ ಗಂಟ್ಲೆ ಸಾವಿರ ಗಂಟ್ಲೆ ಮಂದಿ ಎಲ್ಲ ಕೂಡಿದ್ರು ಕೂಡ ಸುಮ್ಮಳ ಇದೊಂದು ಭಾವಚಿತ್ರಳ ಅನ್ಬೇಕಂತ. ಈ ಎಲ್ಲರೂ ನಮ್ಮವರ ಅನ್ಕೊಂಡ್ ಅವರೆಲ್ಲ ಯಾವತ್ತು ಬೆನ್ ಹತ್ತಾರ ನಿನಗ, ಇಲ್ಲ ಹತ್ತುವಾಗ ಹತ್ಲಿ ಬಿಡ್ಲಿ, ಆದ್ರೂ ಅದ್ರ ಗೊಡವೆ ನಮಗಿರಬಾರ್ದು ಅಂತಂತಾರ ಅವ್ರು. ಆಮೇಲೆ ಹೇಳ್ತಾರೆ ಪುಣ್ಯಾತ್ಮರೇ, ನಿಮಗೆ ಹೇಳ್ತೀನಿ, ಇಡೀ ಬ್ರಹ್ಮಾಂಡ ಹೆಂಗೈತೆ ಅಂತಂದ್ರೆ ಒಂದು ಆಡು ಚಂಡ ಅಂತ ತಿಳ್ಕೊಳ್ಬೇಕಂತ. ಇಡೀ ಬ್ರಹ್ಮಾಂಡವೇ ಒಂದು ಆಡುವಂತ ಚಂಡ ಅಂತ ತಿಳ್ಕೊಳ್ಬೇಕು ಪುಣ್ಯಾತ್ಮರೇ. ಕಾಮಧೇನು ಕಲ್ಪವೃಕ್ಷ ಐತಂದ್ರು ಕೂಡ ನಮ್ಮ ಮನೆ ಮಗಳಾಗಿನ ಬೇವಿನ ಮರ ಅಂತ ತಿಳ್ಕೊಳ್ಬೇಕಂತ. ಇಂಥ ವೈರಾಗ್ಯವನ್ನ ತೊಟ್ಟಂತವರು, ಇದನ್ನೆಲ್ಲ ಅರಿತವರು ಜಗದೊಳಗ ಯಾರಾದ್ರೂ ಇದ್ರ ಪುಣ್ಯಾತ್ಮರೇ, ಸದ್ಗುರು ಸಿದ್ಧಾರೂಢರೊಬ್ಬರು ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ನೋಡು, ಸೋಮು ಭೀಮು ಇಬ್ರು ಕೈ ಕೊಟ್ಟು ಹೋದ್ರೂ ಕೂಡ ಒಮ್ಮೆ ಏನು ಹೊಳ್ಳಿ ತಿರುಗಿದವರು ತಮ್ಮ ಮನೆ ಕಡೆ ಹೊಳ್ಳಿ ನೋಡ್ಲಿಲ್ಲ ಪರಮಾತ್ಮ. ಇಡೀ ಜಗತ್ತಿಗೇನೆ ಎಷ್ಟು ಅಪ್ಪರು ಹೇಳ್ತಿದ್ರು ನೋಡ. ಮೊನ್ನೆ ಕೇಳಿದ್ವಿ ನಾವು ಅಪ್ಪರ ಬಾಯಿಲಿ, ಬಹಳ 56 ದೇಶದ ಎಲ್ಲ ಮಂದಿ ಸದ್ಭಕ್ತರು, ಅಷ್ಟು ಭಕ್ತರದಾರಂತ ಸಿದ್ಧಾರೂಢಗ. ಸಾಮಾನ್ಯ ಏನು ಅಂತ ವೈರಾಗ್ಯ ತೊಟ್ಟಾಗನೇ ಇವತ್ತು ಅಷ್ಟೆಲ್ಲ ದೇಶದ ಭಕ್ತರೂ ಕೂಡ ಸಿದ್ಧಾರೂಢಪ್ಪನ ಭಕ್ತರಾದರು ಪುಣ್ಯಾತ್ಮರೇ. ಓಂ ನಮ ಶಿವಾಯ ಅಂತಕ್ಕಂಥ ಮಂತ್ರಕ್ಕೆ ಒಂದು ದೊಡ್ಡ ಬೆಲೆಯನ್ನು ಕೊಟ್ಟಂತ ನಮ್ಮಪ್ಪ ಯಾರಾದ್ರೂ ಇದ್ರೆ ಅದು ಸಿದ್ಧಾರೂಢ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಪರಮಾತ್ಮ ಅಂಥ ವೈರಾಗ್ಯವನ್ನ ತಮ್ಮೆಲ್ಲರಿಗೂ ಕೊಡಲಿ ಅಂತ ಹೇಳ್ತಾ ನನ್ನ 2 ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಇಲ್ಲಿವರೆಗೆ